ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹಿಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇನ್ನು ಫ್ರೆಂಡ್ಸ್, ನಾನು ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ಸಂಡೇ ನಮ್ಮ ಮನೇಲಿ ಸತ್ಯನಾರಾಯಣ ಪೂಜೆ ಮಾಡಿದ್ದೀವಿ ನೋಡಿ. ಅದಕ್ಕೋಸ್ಕರನೇ ನಾನು ದೇವ್ರ ಮುಂದೆನೇ ವೀಡಿಯೋ ಮಾಡ್ತಾಯಿದ್ದೀನಿ. ಇನ್ನು ಫ್ರೆಂಡ್ಸ್, ಇವತ್ತು ಸಂಡೇ, ಇವತ್ತೆಲ್ಲ ಏನೇನಾಯಿತು ಅದನ್ನೆಲ್ಲ ನಾನು ನಿಮ್ಮ ಜೊತೆ ಹಂಚ್ಕೊಳಕ್ಕೆ ಬಂದಿದ್ದೀನಿ. ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೋಡಿ, ಪೂಜೆದು ಇನ್ನೂ ಏನೂ ನಾವು ತೆಗ್ದಿಲ್ಲ. ಯಾಕೆ ಅಂದರೆ ಇನ್ನು ಬೆಳಗ್ಗೆ ಒಂದು ಏನಿಲ್ಲ ಅಂದರೆ 11:15 ಪೂಜೆ ಸ್ಟಾರ್ಟ್ ಆಯಿತು ನಮ್ಮ ಮನೇಲಿ. 11:15 ಪೂಜೆ ಸ್ಟಾರ್ಟ್ ಆಗಿದ್ದು 1:01 ಕ್ಲಿಯರ್ ಆಗೋಯಿತು. ಇನ್ನು ಬನ್ನಿ ಫ್ರೆಂಡ್ಸ್, ನಮ್ಮ ಮನೇಲಿ ಪೂಜೆಗೆ ಏನೆಲ್ಲ ಆಯಿತು, ನಾವು ಏನೆಲ್ಲ ಮಾಡಿದ್ವಿ ಎಲ್ಲ ನಿಮ್ಮ ಜೊತೆ ಹಂಚ್ಕೊಳಕ್ಕೆ ಬಂದಿದ್ದೀನಿ. ಇನ್ನು ಫ್ರೆಂಡ್ಸ್, ಪ್ಲೀಸ್ ದಯವಿಟ್ಟು ವಿಡಿಯೋನ ಸುಮ್ಮನೆ ಹಾಗೆ ನೋಡಬೇಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಫ್ರೆಂಡ್ಸ್, ಇವತ್ತಂತೂ ಅಷ್ಟು ಟಯರ್ಡ್ ಆಗೋಯ್ತು ಫುಲ್ಲು ನಮ್ಮ ಮನೇಲಿ. ಫ್ರೆಂಡ್ಸ್, ನಾವು ನೆನ್ನೆನೇ ಅವ್ರಿಗೆ ಹೇಳ್ಕೊಂಡಿದ್ವಿ, ಇವತ್ತೇ ರೆಡಿ ಮಾಡೋಕ್ಕೆ ಹೇಳಿದ್ವಿ. ಆಮೇಲೆ ಫ್ರೆಂಡ್ಸ್ ಏನಾಯಿತು ಅಂದರೆ, ಇನ್ನು ಹಂಗಾಗಿ ಫ್ರೆಂಡ್ಸ್ ನಾನು ಅದಕ್ಕೆ ದೇವ್ರ ಪಕ್ಕದಲ್ಲೇ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಇನ್ನು ಫ್ರೆಂಡ್ಸ್, ಏನೆಲ್ಲ ಆಯಿತು, ನಮ್ಮ ಕೆಲಸ ಎಷ್ಟೆಲ್ಲ ಮಾಡಿದ್ವಿ ಎಲ್ಲ ನಿಮ್ಮ ಜೊತೆ ಇನ್ನೊಂದು ಬಾಟ್ಲು ನೀರು ಇದು ಮಾಡಿ ಇಟ್ಕೊಂಡು ಮುಂದೆ ಈಗ ಎತ್ತಿಕ್ಕೆ ಆಗ ಕುಡಿಯೋಕೊಂಡ ಇಲ್ಲೇ ಕೊಡು ಫ್ರೆಂಡ್ಸ್. ತಿರಿ ಒಂದು ಸ್ವಲ್ಪ ನೀರು ಕುಡಿತೀವಿ. ಹಂಗಾಗಿ ಫ್ರೆಂಡ್ಸ್, ಇನ್ನು ಈ ಸ್ಯಾರಿ ಬೆಳಗ್ಗೆಯಿಂದ ರೀಲ್ಸು ಮಾಡಿದ್ದೀನಿ, ಶಾರ್ಟ್ಸ್ ವಿಡಿಯೋ ಮಾಡಿದ್ದೀನಿ, ನೋಡಿರ್ತೀರಿ. ನೀವು ಬೇಕಾದ್ರೆ ಇನ್ನೊಂದು 5 ತಾಂಡು ಕುಡಿಯೋ. ಅದಕ್ಕೋಸ್ಕರ ಫ್ರೆಂಡ್ಸ್ ಬೆಳಗ್ಗೆಯಿಂದ ಕೂದಲ ಕಟ್ಕೊಂಡಿದ್ದೆ. ಇವಾಗಲೇ ಜಸ್ಟ್ ಕೂದಲನ್ನ ಬಿಟ್ಟಿದ್ದೀನಿ ಫ್ರೆಂಡ್ಸ್. ಆ ಸತ್ಯನಾರಾಯಣ ಸ್ವಾಮಿ ನಿಮಗೆ ಎಲ್ರಿಗೂ ಒಳ್ಳೇದು ಮಾಡಲಿ. ಇನ್ನು ಫ್ರೆಂಡ್ಸ್, ನಾವು ವರ್ಷ ಪೂಜೆ ಮಾಡ್ತೀವಿ. ಈ ಮನೆಗೆ ಬಂದಾಗಿಂದಲೂ ಅಷ್ಟೇ ನಾವು ಫ್ರೆಂಡ್ಸ್, ಅದನ್ನು ಬೇಕಾದ್ರೆ 4 ವರ್ಷ ಮಾಡಿ ಬೇಕಾದರೆ ಬಿಡ್ಬೋದು, ಅದು ನಿಮಗೆ ಸೇರ್ಕೊಂಡಿದ್ದು. ನಮ್ಮದು ಫ್ರೆಂಡ್ಸ್ ಈ ವರ್ಷಕ್ಕೆ 4ನೇ ವರ್ಷ. ಈ ವರ್ಷ ನಾವು ಬೇರೆ ಮನೇಲಿ ಮಾಡ್ತೀವೇನೋ, ಈ ಮನೆ ಖಾಲಿ ಮಾಡಿ ಅಂತ ಅಂದ್ಕೊಂಡಿದ್ದು. ನಾವು ಈ ಮನೆಗೆ ಬಂದ ಮೊದಲನೇ ದಿನವೇ ಪೂಜೆ ಮಾಡಿದ್ದು, ಮೊದಲನೇ ವರ್ಷ. ಆಮೇಲೆ 2ನೇ ವರ್ಷ ಫ್ರೆಂಡ್ಸ್ ಶಿವರಾತ್ರಿ ಹಬ್ಬದ ದಿನವೇ ಮಾಡಿದ್ದು. 3ನೇ ವರ್ಷ ಶಿವರಾತ್ರಿ ಹಬ್ಬ ನಾಳೆಯನ್ನು ಮಾಡಿದ್ದು ನೋಡಿ. ಇವತ್ತು ಅಕ್ಷಯ ತೃತೀಯ ದಿನ ಮಾಡಿದ್ದೀವಿ. ನಾಳೆ ಬಂದು ನಮ್ಮ ಹಬ್ಬ ಬಸವ ಜಯಂತಿ ಹಬ್ಬ. ಹಾಗಾಗಿ ಫ್ರೆಂಡ್ಸ್, ಅದು ನೀವು ಬೇಕಾದರೆ ಅರ್ಕೆ ಮಾಡ್ಕೊಂಡಿದ್ದೀರಿ ಫ್ರೆಂಡ್ಸ್. ಅಷ್ಟೇ ಮಾಡಬೇಕು ಇಷ್ಟೇ ಮಾಡಬೇಕು ಅಂತ ಏನಿಲ್ಲ. ನಿಮ್ಮ ಕೈಲಿ ಏನೈತೆ, ನಿಮ್ಮ ಕೈಲಿ ಎಷ್ಟೈತೆ ಅದರಲ್ಲೂ ಬೇಕಿದ್ರೆ ಮಾಡ್ಬೋದು. ಇನ್ನು ಫ್ರೆಂಡ್ಸ್, ನಮಗೆ ಇವರು ಯಾವಾಗಲೂ ನಮ್ಮ ಪೂಜಾರರು ಇದ್ದಾರಲ್ಲ, ಅವರೇ ಬಂದು ನಮಗೆ ಯಾವಾಗಲೂ ಪೂಜೆ ಮಾಡ್ಕೊಡೋದು. ಒಂದು ಗಣೇಶ ಹೋಮ ಇರ್ಬೋದು. ನಾನು ಫ್ರೆಂಡ್ಸ್ ಯಾವುದೇ ಮನೆ ಚೇಂಜ್ ಮಾಡೋದು ಫ್ರೆಂಡ್ಸ್, ನಾವಿರೋದು ಬಾಡಿಗೆ ಮನೇಲಿ. ನಾವು ಯಾವುದೇ ಮನೆ ಚೇಂಜ್ ಮಾಡಿ ಹೋದ್ರೂ ನಾನು ಫ್ರೆಂಡ್ಸ್ ಫಸ್ಟ್ನೇ ದಿನ ಗಣೇಶ ಹೋಮ ಪೂಜೆ ಮಾಡಿಸ್ಕೊಂಡು ಹೋಗ್ತಾಯಿದ್ದೆ. ಈಗ ಹೆಂಗಾಗೈತೆ ಅಂದರೆ, ಈಗ ಕರೆಕ್ಟಾಗಿ ವರ್ಷ ಆಗಿರುತ್ತಲ್ಲ, ಆಗಾತ್ಲಾಗಿ ಸತ್ಯನಾರಾಯಣ ಪೂಜೆನೇ ಮಾಡಿಸ್ಬಿಡ್ತೀನಿ. ಇನ್ನು ಫ್ರೆಂಡ್ಸ್, ಫಸ್ಟ್ನೇ ವರ್ಷ ನಾವು ಎಲ್ರಿಗೂ ಊಟಕ್ಕೆ ಹಾಕಿ ಪೂಜೆ ಮಾಡಿದ್ದು. ಈಗ ಏನಿಲ್ಲ ಫ್ರೆಂಡ್ಸ್, ನಾವು ಮನೆ ಆಳ್ತಿಗೆ ನಮಗೇನು ಬೇಕು ಅಡುಗೆನ ಮಾಡ್ಕೊತೀವಿ. ಪೂಜಾರು ಬರ್ತಾರಲ್ಲ ಅವ್ರಿಗೆ ಮಾತ್ರ ಮಾಡಿ ನಾವು ಪೂಜೆನ ಮಾಡೋದು. ಬನ್ನಿ ಫ್ರೆಂಡ್ಸ್, ಏನೆಲ್ಲ ಆಯಿತು ನಮ್ಮ ಮನೇಲಿ, ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದು ಏನೆಲ್ಲ ಕೆಲಸ ಮಾಡಿದ್ವಿ ಅದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳಕ್ಕೆ ಬಂದಿದ್ದೀನಿ. ಇನ್ನು ಫ್ರೆಂಡ್ಸ್, ಈ ವಿಡಿಯೋನ ನಾನು ಫುಲ್ ವಿಡಿಯೋ ಮಾಡಿರಲಿಲ್ಲ. ಬೆಳಗ್ಗೆಯಿಂದ ಬರೀ ಶಾರ್ಟ್ಸ್ ಮಾಡಿದ್ವಿ. ಇನ್ನು ಲೈವ್ ಆನ್ ಮಾಡಿದ್ದೆ. ಲೈವಲ್ಲಿ ನಮಗೆ ಎಷ್ಟೋ ಜನ ವಿಶ್ ಮಾಡಿದ್ದೀರಾ ಮತ್ತು ವಿಡಿಯೋನು ನೋಡಿದ್ದೀರಾ. ಸುಮ್ಮನೆ ಲೈವ್ ಆನ್ ಮಾಡಿ ಇದನ್ನು ಮ್ಯೂಟ್ ಮಾಡಿದೆ ಫ್ರೆಂಡ್ಸ್, ಸೌಂಡ್ನ ಮ್ಯೂಟ್ ಮಾಡಿ ಲೈವ್ ಮಾಡಿದೆ. ಇನ್ನು ನಾವು ಫ್ರೆಂಡ್ಸ್ ಪೂಜೆ ಆಗೋದೆಲ್ಲನೂ ಏನು ವೀಡಿಯೋ ಮಾಡಲಿಲ್ಲ. ಯಾಕಂದರೆ ನಾವೆಲ್ಲ ಪೂಜೆಗೆ ಕೂತಿದ್ವಲ್ಲ, ಅದಕ್ಕೋಸ್ಕರ ನಾವು ಅದೇನು ಮಾಡಲಿಲ್ಲ. ಇನ್ನು ಈಗ ಜಸ್ಟ್ ಸಾಯಂಕಾಲ ಆಯ್ತಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ನಾನೇ ಮಾಡ್ತಾಯಿದ್ದೀನಿ. ಇನ್ನು ಫ್ರೆಂಡ್ಸ್, ಬನ್ನಿ ಏನೆಲ್ಲ ಆಯಿತು, ನಮ್ಮನೆ ದೇವ್ರ ಪೂಜೆ ಹೆಂಗಾಯಿತು ಎಲ್ಲನೂ ನಿಮ್ಮ ಜೊತೆ ಹಂಚ್ಕೊತೀನಿ. ಇನ್ನು ಫ್ರೆಂಡ್ಸ್, ನಾವು ನೆನ್ನೆನೇ ಪೂಜಾರರು ಬಂದು ಸ್ವಲ್ಪ ಸಾಮಾನು ಮತ್ತು ದೇವ್ರ ಫೋಟೋ ಎಲ್ಲನೂ ಇಟ್ಬಿಟ್ಟು ಹೋಗಿದ್ರು. ನಾನು ಬರೋ ಅಷ್ಟರಲ್ಲಿ ನಾನು ಬಂದಿದ್ದೆ ಲೇಟು, ಕೆಲಸದಿಂದ 11:15. ನಾನು ಬರೋ ಅಷ್ಟರಲ್ಲಿ ನನ್ನ ಮಗಳು ಅರ್ಧ ಕೆಲಸ ಎಲ್ಲನೂ ಮುಗಿಸಿದ್ಲು. ಇನ್ನು ಫ್ರೆಂಡ್ಸ್, ನಾವು ಬೆಳಗ್ಗೆ ನಾನು ಒಬ್ಬಳು ಫಸ್ಟ್ ಬೇಗ 5 ಗಂಟೆ ರಾತ್ರಿಗೆ ಎದ್ದು. ಯಾಕೆಂದರೆ ಫ್ರೆಂಡ್ಸ್, ಈ ಸಲ ಅವರು ನಮ್ಮ ಮನೆಗೆ ಲೇಟಾಗಿ ಬಂದರು ಪೂಜೆ ಮಾಡೋದಕ್ಕೆ. ಯಾಕೆ ಪೂಜೆ ಲೇಟ್ ಆಯಿತು ಅಂದರೆ ಫ್ರೆಂಡ್ಸ್, ಅವರು ಗೃಹ ಪ್ರವೇಶ ಮತ್ತು ಗುದ್ಲಿ ಪೂಜೆ ಇರುತ್ತಲ್ಲ, ಅದನ್ನೆಲ್ಲ ಒಪ್ಕೊಂಡಿದ್ರಂತೆ ನಮ್ಮ ಪೂಜಾರು. ಯಾಕೆಂದರೆ ಫ್ರೆಂಡ್ಸ್, ನನಗೆ ಯಾವಾಗಲೂ ಅವರೇ ಬಂದು ಪೂಜೆ ಮಾಡಿಕೊಡ್ಬೇಕು. ಯಾಕೆಂದರೆ ಫ್ರೆಂಡ್ಸ್, ಅವರು ಇಂಜಿನಿಯರಾಗಿ ವರ್ಕು ಮಾಡ್ತಾರೆ ಮತ್ತು ಪೂಜೆಗಳನ್ನೂ ಮಾಡ್ತಾರೆ. ಅವ್ರಿಗೆ ಕಷ್ಟ ಅರ್ಥ ಆಗುತ್ತೆ. ಅವರು ಕಷ್ಟದಿಂದ ಬಂದವರು. ಈಗ ಅವರು ಸ್ವಂತ ಮನೇನ ತಗೊಂಡಿದ್ದಾರೆ. ಆದರೆ ಅವ್ರಿಗೆ ಕಷ್ಟದಿಂದ ಬಂದಿರೋದ್ರಿಂದ ಫ್ರೆಂಡ್ಸ್, ಕಷ್ಟ ಪಡೋರ್ದು ಕಷ್ಟ ಅವ್ರಿಗೆ ಅರ್ಥ ಆಗುತ್ತೆ.
ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಯಾವಾಗಲೇ ಆಗಲಿ ಜಾಸ್ತಿ ದೊಡ್ಡ ದೊಡ್ಡ ಪೂಜಾರನ್ನ ಕರೆಯೋದು, ಗ್ರ್ಯಾಂಡಾಗಿ ಮಾಡೋದು ಇದನ್ನೆಲ್ಲ ನಾನು ಮಾಡೋದು ಫ್ರೆಂಡ್ಸ್. ಯಾಕೆ ಅಂದರೆ ನಮಗೆ ಅವರು ಗಣೇಶ ಪೂಜೆ, ಅಭಿಷೇಕ ಪೂಜೆ 150 ರೂಪಾಯಿಂದ 500 ರೂಪಾಯಿ ಆಗೋ ತನಕಲ್ಲೂ ನಾವಲ್ಲಿ ಅಭಿಷೇಕ ಮಾಡಿಸ್ತಾ ಇದ್ದೆವು. ವರ್ಷಕ್ಕೊಂದ್ಸಲ ನಾನು ಗಣೇಶ ದೇವ್ರಿಗೆ ಅಭಿಷೇಕ ಮಾಡಿಸ್ತೀನಿ ಫ್ರೆಂಡ್ಸ್, ಅಲ್ಲಿ ಮಿಸ್ ಮಾಡ್ಕೊಳ್ಳಲ್ಲ. ಇನ್ನು ಫ್ರೆಂಡ್ಸ್ ಆಲ್ರೆಡಿ ನಾನು ಯಾವ್ಯಾವ ದೇವ್ರಿಗೆ ವರ್ಷಕ್ಕೊಂದ್ಸರಿ ಹೋಗ್ತೀನಿ ನನ್ನ ನಿಮಗೆಲ್ಲ ವೀಡಿಯೋದಲ್ಲಿ ಹೇಳಿದ್ದೀನಿ. ಧರ್ಮಸ್ಥಳ ಮತ್ತು ಇದು ನಂಜನಗೂಡು, ಮೈಸೂರು, ಚಾಮುಂಡೇಶ್ವರಿ, ನಮ್ಮೂರ ವೀರಭದ್ರೇಶ್ವರ, ಶಿವ. ಅದು ಫ್ರೆಂಡ್ಸ್ ಇನ್ನೇನು ಮುಂದಿನ ತಿಂಗಳು ಏಪ್ರಿಲ್ ಮೊದಲನೇ ವಾರದಲ್ಲೇ ನಾವು ಹೋಗ್ತೀವಿ. ಅಲ್ಲಿ ಹೋದಾಗ ಫ್ರೆಂಡ್ಸ್ ಈ ಸಲ ಫುಲ್ ವೀಡಿಯೋ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ನಮ್ಮ ಊರು ಜಾಗನ ನಿಮಗೆಲ್ಲ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಂಗಾಗಿ ಫ್ರೆಂಡ್ಸ್ ನಾನು ಎಲ್ಲ ದೇವ್ರಿಗೆ ಪೂಜೆ ಮಾಡ್ತೀನಿ ಫ್ರೆಂಡ್ಸ್. ಈಗ ಈ ಪೂಜೆ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ ನಿಮಗೆ. ಇನ್ನು ಫ್ರೆಂಡ್ಸ್ ಅವರು 10:45ಗೆ 10:00ವರೆಗೆ ಬಂದರು ನಮ್ಮ ಪೂಜಾರರು. ಬಂದು ಎಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಫ್ರೆಂಡ್ಸ್ ಅವ್ರಿಗೆ 11:30 ಆಯಿತು. ನಾನು ಸಜ್ಜಿಗೆ ಮಾಡಿದ್ದೆ, ಇನ್ನು ಅನ್ನ ಸಾಂಬಾರು ಒಬ್ಬಟ್ಟು ಮಾಡ್ಕೊಂಡಿದ್ದು. ಬೆಳಗ್ಗೆನೇ ಫ್ರೆಂಡ್ಸ್ ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ದು. ಯಾಕೆ ನಾವು ಈ ಸಲ ಉಪವಾಸ ಇರೋಕ್ಕಾಗಲಿಲ್ಲ ಅಂದರೆ ಫ್ರೆಂಡ್ಸ್ ಪೂಜೆ ಮುಗಿದಿದೆ 1:45-2 ಗಂಟೆ ಆಯಿತು. ಇನ್ನು ಅಲ್ಲಿ ತನಕ ನಾವು ಉಪವಾಸ ಇರೋಕ್ಕಾಗಲ್ಲ. ಇನ್ನು ನೆನ್ನೆ ನನ್ನ ಮಗಳು ಸಾಟರ್ಡೆ ಅವಳು ಮಧ್ಯಾಹ್ನ ತನಕ ಉಪವಾಸ ಇರ್ತಾಳೆ. ಅದಕ್ಕೋಸ್ಕರ ಫ್ರೆಂಡ್ಸ್ ನಿಮಗೆ ಸೇರ್ಕೊಂಡಿದ್ದು. ಇನ್ನು ಫ್ರೆಂಡ್ಸ್ 3 ವರ್ಷವೂ ನಾನು ಉಪವಾಸ ಇದ್ದೆ, ಪೂಜೆ ಕೂತ್ಕೊಂಡಿದ್ದೆ. ಈ ವರ್ಷ ಆಗಲಿಲ್ಲ ಫ್ರೆಂಡ್ಸ್. ಯಾಕೆ ಅಂದರೆ ಅವ್ರು ಬಂದಿದ್ದೂ ಲೇಟು ಮತ್ತು ನಮ್ಮ ಪೂಜೆ ಸ್ಟಾರ್ಟ್ ಆಗಿದ್ದು ಲೇಟು. ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಪೂಜೆಗೆ ನಾನು ಉಪವಾಸ ಇರಲಿಲ್ಲ. ಇನ್ನು ಫ್ರೆಂಡ್ಸ್ ಇಷ್ಟು ಬೆಳಗ್ಗೆ ಎದ್ದು ನಾನು ಫಸ್ಟು ಪ್ಯಾಸೇಜ್ ಎಲ್ಲ ತೊಳೆದು, ಸ್ಟೇರ್ ಕೇಸ್ ಎಲ್ಲ ತೊಳೆದು, ಇನ್ನೇನು ಇವತ್ತು ನಾವು ಗಿಡಕ್ಕೆ ನೀರು ಹಾಕೋಕ್ಕೆ ಹೋಗಲೇ ಇಲ್ಲ ಬಿಡಿ ಫ್ರೆಂಡ್ಸ್, ಇಲ್ಲಿ ಬಿಜಿ ಇದೆ. ಆಮೇಲೆ ಫ್ರೆಂಡ್ಸ್ ನಾನು ಫಸ್ಟು ಬೇಳೆ ಎಲ್ಲ ಬೇಯೋಕ್ಕಿಟ್ಟು ರೈಸು ಮಾಡಿ ಆಮೇಲೆ ಯೋಚನೆ ಮಾಡಿದೆ ಏನು ಮಾಡೋಣ ಅಂತ. ಆಗ ಫ್ರೆಂಡ್ಸ್ ಅವಲಕ್ಕಿನ ನೆನೆಸಿ ಅವಲಕ್ಕಿ ಚಿತ್ರಾನ್ನ ಮಾಡಿ ಆಮೇಲೆ ಹೆಸರುಬೇಳೆನ ನೆನೆಸಿ ಈಗ ಹೆಸರುಬೇಳೆ ಕೋಸಂಬರಿ ಮಾಡ್ಕೊಂಡು ತಿಂದು ಆಮೇಲೆ ಏನಾಯಿತು ಫ್ರೆಂಡ್ಸ್ ಹೋಮ ಪೂಜೆ ನಾವು ಮಾಡಿಸೋದು ಫ್ರೆಂಡ್ಸ್ ಯಾವಾಗಲೂ ನವಗ್ರಹ, ಗಣೇಶ ಹೋಮ ಪೂಜೆ ಮತ್ತು ಸತ್ಯನಾರಾಯಣ ಪೂಜೆ 3 ನಾನು ಫ್ರೆಂಡ್ಸ್ ಯಾವಾಗಲೂ ಒಟ್ಟಿಗೆ ಇಟ್ಕೊಂಡು ಪೂಜೆ ಮಾಡೋದು. ಇನ್ನು ಅದಾದಮೇಲೆ ಫ್ರೆಂಡ್ಸ್ ಎಲ್ಲನೂ ಅವರು ರೆಡಿ ಮಾಡಿದ್ರು. ಅವರು ಫ್ರೆಂಡ್ಸ್ ಕಾಯಿ ಹಣ್ಣು ಎಲ್ಲನೂ ತುಂಬಾ ತಗೊಂಡು ಬಂದಿದ್ದರು. ಈ ಸಲ ಫ್ರೆಂಡ್ಸ್ ಹೂನ ಜಾಸ್ತಿ ಥರ ಕೇಳಿದೆ ನಾನೇ, ದಿಂಡು ದಪ್ಪ ಆದರೆ ಫ್ರೆಂಡ್ಸ್ ಇವತ್ತು ಅಕ್ಷಯ ತೃತೀಯ ಅಂತ ತುಂಬ ರೈಟು ಜಾಸ್ತಿ ಆಗಿತ್ತು ಮೇಡಮರೇ ಅಂತ ಅವ್ರು ಹೇಳ್ತಾಯಿದ್ರು. ಸರಿ ಇರಲಿ ಪರವಾಗಿಲ್ಲ ತಗೊಂಡು ಬನ್ನಿ ಅಂತ ಹೇಳಿದೆ. ಇನ್ನು ಫ್ರೆಂಡ್ಸ್ ಅದು ನಿಮ್ಮ ಇಷ್ಟ, 10,000 ಮಾಡಿಸ್ಬೋದು, 20,000 ಮಾಡಿಸ್ಬೋದು, 30,000 ಮಾಡಿಸ್ಬೋದು. ನಮ್ಮ ಪೂಜೆ 30,000 ಒಳಗಡೆ ಆಗಿದೆ ಫ್ರೆಂಡ್ಸ್. ನಮ್ಮದು ಪೂಜೆ ಬಂದು 30,000 ಒಳಗಡೆ ಆಗಿದೆ, 20,000 ಮೇಲೆ ಅಂದ್ಕೊಂಡು. ಹಂಗಾಗಿ ಫ್ರೆಂಡ್ಸ್ ದೇವ್ರಿಗೆ ನಾವು ಕೊಟ್ಟಿದ್ದನ್ನ ಪೂಜೆ ಮಾಡಿದ್ದನ್ನ ಲೆಕ್ಕ ಹೇಳ್ಬಾರ್ದು ಫ್ರೆಂಡ್ಸ್. ಸತ್ಯನಾರಾಯಣ ಪೂಜೆನ ಅಷ್ಟು ಆ ರಥನ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನಾವು ಏನಿಷ್ಟು ವರ್ಷ ಗೊತ್ತಿಲ್ಲ, ನಾವು ಒಂದು ನಮ್ಮ ಮಗಳದು ಅರಸ್ಕೊಂಡಿದ್ದು, ಅದು ನಮಗೆ ಒಳ್ಳೇದಾಯಿತು. ಅದಕ್ಕೆ ನಾನು ಅರ್ಸ್ಕೊಂಡಿದ್ದೆ, ದೇವ್ರಿಗೆ ನಾವು ನಿಮ್ಮದು ರಥ ಮಾಡ್ತೀವಿ. ಯಾಕಂದರೆ ನಾವು ದೇವಸ್ಥಾನದಲ್ಲಿ ಸತ್ಯನಾರಾಯಣ ಪೂಜೆ ಮಾಡೋಕೆ ಹೋಗ್ತಾಯಿದ್ದೋ, ಯಾರ್ದಾದ್ರು ಮನೇಲಿ ಕರೆದ್ರು ಹೋಗ್ತಾಯಿದ್ದೋ. ಆಗ ನನ್ನ ಮನಸ್ಸಲ್ಲಿ ಆಸೆ ಬಂದಿದ್ದು ನಾವು ಪೂಜೆ ಮಾಡಿಸ್ಬೇಕು ಈ ರಥನ ಅಂತ. ಹಂಗಾಗಿ ಈ ರಥ ಪೂಜೆನ ಮಾಡಿದ್ವಿ ಫ್ರೆಂಡ್ಸ್. ಈ ವರ್ಷಕ್ಕೆ 4 ವರ್ಷ ಆಯಿತು. ಅದು ನಿಮ್ಮ ಇಷ್ಟ, 4 ವರ್ಷ ಮಾಡಿ ನೀವು ಕ್ಲೋಸ್ ಮಾಡಬೇಕು. ಮಾಡೋದಿದ್ರೆ ಫ್ರೆಂಡ್ಸ್ 2 ವರ್ಷ 3 ವರ್ಷ ಮಾಡಿ ಯಾವುದೇ ಕಾರಣಕ್ಕೂ ಕ್ಲೋಸ್ ಮಾಡೋ ಹಾಗಿಲ್ಲ. ಯಾಕೆ ಅಂದರೆ ಈ ಪೂಜೆದು ನಿಯಮ ಇರೋದೇ ಹಾಗೆ, 4 ವರ್ಷ ಮಾಡಿ ಬಿಡಬೇಕು. ನಮ್ಮದು ಈ ವರ್ಷಕ್ಕೆ 4 ವರ್ಷ ಆಯಿತು. ಆದರೆ ಫ್ರೆಂಡ್ಸ್ ನಾವು ಬಿಡ್ತಾ ಇಲ್ಲ. ಯಾಕಂದರೆ ಫ್ರೆಂಡ್ಸ್ ನಾವು ನಮ್ಮ ಮನೆ ದೇವರು ವೀರಭದ್ರೇಶ್ವರ ಶಿವನಿಗೂ ಅಷ್ಟೇ ನಾನು ಎಷ್ಟು ದಿವಸ ಬದುಕಿರ್ತೀನೋ ಅಲ್ಲಿ ತನಕನೂ ಆ ದೇವರಿಗೆ ವರ್ಷಕ್ಕೊಂದ್ಸರಿ ಪೂಜೆ ಮಾಡಿಸ್ಬೇಕು ಅಂತ ನನ್ನ ಆಸೆ. ಈ ರಥನೂ ಅಷ್ಟೇ ಫ್ರೆಂಡ್ಸ್. ನನ್ನ ಮಗಳಿದ್ದೀನಿ, ನಮ್ಮ ಮಗಳೂ ಮಾಡೋಣ ಮಮ್ಮಿ ಬಿಡು, ಏನು ತೊಂದರೆ ಇಲ್ಲ ಮಾಡೋಣ ಅಂದರೆ. ಯಾಕೆ ಫ್ರೆಂಡ್ಸ್ ನಾನೇನು ಹೇಳ್ತೀನಿ ಅಂದರೆ ಫ್ರೆಂಡ್ಸ್ ನಾವು ಎನಿ ಟೈಮು ಕೆಲಸದಲ್ಲಿ ಒಬ್ಬರು ಮುಂದೆ ಕೆಲಸ ಮಾಡ್ತಾ ಇರ್ತೀವಿ, ಒಬ್ರಿಗೊಬ್ರು ಕಂಡ್ರಾಗಲ್ಲ. ಒಬ್ಬರು ನಮಗೆ ಯಾವ್ದಾದ್ರು ಕೆಟ್ಟದ್ದು ಹಾರೈಸ್ಬೋದು, ಏನು ಬೇಕಾದರೂ ಮಾಡ್ಬೋದು, ಏನು ಬೇಕಾದರೂ ಅನ್ಬೋದು ಫ್ರೆಂಡ್ಸ್. ನಾವು ಒಂದು ಪೂಜೆ ಮಾಡಿದಾಗ ನಮಗೊಂದು ಸಮಾಧಾನ ಆಗುತ್ತೆ, ನಮಗೆ ಸ್ವಲ್ಪ ಜನದ ಕೆಟ್ಟ ದೃಷ್ಟಿ ಇದ್ರೂ ಹೋಗುತ್ತೆ ಫ್ರೆಂಡ್ಸ್. ನಾವು ಯಾರಿಗೂ ಕೆಟ್ಟದ್ದು ಹಾರೈಸಬೇಡಿ, ನಮಗೆ ಒಳ್ಳೇದಾಗಲಿ. ನಾವು ಕಷ್ಟಪಟ್ಟು ಪಟ್ಟಿದ್ದ ದುಡ್ಡನ್ನು ಎಲ್ಲನೂ ಫ್ರೆಂಡ್ಸ್ ನಾವೇ ತಿಂದರೆ ಹೇಗೆ, ಅದರಲ್ಲಿ ಸ್ವಲ್ಪ ದೇವ್ರಿಗೂ ಸೇರ್ಕೊಳ್ಳಿ. ನಾವಂತೂ ಹೋಗಿ ದೇವಸ್ಥಾನ ಪೂಜಾರಿಗೆ ತಗೊಳ್ಳಿ ಒಂದು 5,000 ತಗೊಳ್ಳಿ, ಒಂದು 2,000 ದೇವ್ರಿಗೆ ಹಾಕಿ ಅಂತ ನಾವು ಯಾರಿಗೂ ಕೊಡೋಲ್ಲ ಫ್ರೆಂಡ್ಸ್. ಅದು ಕೊಟ್ಟರು ಪ್ರಯೋಜನವೂ ಇಲ್ಲ. ನೀವು ಯಾರಿಗಾದರೂ ಪೂಜೆಗೆ ಸೇವೆ ಮಾಡಬೇಕು ಅಂದರೆ ಫ್ರೆಂಡ್ಸ್ ನಾನೇನಂತೀನಿ ಅಂದರೆ ಸ್ವಲ್ಪ ಅನ್ನದಾನಕ್ಕೆ ಅಕ್ಕಿ ಏನಾದರೂ ತಗೊಟ್ಬಿಡಿ, ದುಡ್ಡು ಜಾಸ್ತಿ ಕೊಡೋಕ್ಕೋಗ್ಬಿಡಿ. ಯಾಕೋತಾ ನಾವು ಕೊಟ್ಟಿರೋ ದುಡ್ಡು ದೇವ್ರಿಗೆ ಆಗ್ತಾರೆ ಅಂತ ಯಾರು ಕಂಡಿದ್ದೀವಿ. ಆಗ ನನಗನ್ನಿಸ್ತು ನಾವು ದುಡ್ದಿದ್ದೆಲ್ಲ ನಾವೇ ತಿನ್ನಬೇಕು ಅನ್ನೋದೇನಂತ ಅವನೇ ನಮಗೆಲ್ಲ ಕೊಡೋಣ ಫ್ರೆಂಡ್ಸ್. ನೋಡಿ ದೇವರಿಲ್ಲದೆ ಯಾವುದೂ ಇಲ್ಲ. ನಮ್ಮ ಆಯಸ್ಸು ಇರ್ಬೋದು, ನಮ್ಮ ಆರೋಗ್ಯ ಇರ್ಬೋದು, ನಮಗೆ ಅನ್ನ ದುಡ್ಕೊಂಡು ತಿನ್ನೋ ಶಕ್ತಿ ಇರ್ಬೋದು, ನಾವು ಹಿಂಗೇ ಬದುಕಬೇಕು, ಇಲ್ಲೇ ಕೆಲಸ ಮಾಡಿ ನಾವು ಜೀವನ ಮಾಡಬೇಕು ಅನ್ನೋದು ಇದೆಲ್ಲ ಫ್ರೆಂಡ್ಸ್ ದೇವ್ರ ಕೈಲಿರೋದು, ನಮ್ಮ ಕೈಲಿ ಯಾವುದೂ ಇಲ್ಲ. ಹಂಗಾಗಿ ಫ್ರೆಂಡ್ಸ್ ನಾವು ದೇವ್ರಿಗೆ ಮಾಡೋದ್ರಲ್ಲಿ ತಪ್ಪೇನೈತೆ. ನನ್ನ ಮನಸ್ಸಲ್ಲಿ ಫ್ರೆಂಡ್ಸ್, ಯಾರ ಮನಸ್ಸಲ್ಲಿ ಹೆಂಗೋ ಗೊತ್ತಿಲ್ಲ, ನಾನು ದುಡ್ದಿದ್ರಲ್ಲಿ ಫ್ರೆಂಡ್ಸ್ ಒಂದು ತಿಂಗಳಲ್ಲಿ ಅದು 100 ಆಗಿರ್ಬೋದು, 50 ರೂಪಾಯಿ ಆಗಿರ್ಬೋದು, 500 ರೂಪಾಯಿ ಆದರೂ ಆಗಿರ್ಬೋದು,
ದೇವ್ರಿಗೆ ಸೇವೆ ಮಾಡಬೇಕು ಅನ್ನೋದು ನನ್ನ ಆಸೆ ಫ್ರೆಂಡ್ಸ್. ಇಲ್ಲಿ ನಾನು ಫಸ್ಟು ಇದು ಮಾನ್ಯತಾ ಟೆಕ್ ಪಾರ್ಕಲ್ಲಿ ಕೆಲಸ ಮಾಡುವಾಗ ರಾಘವೇಂದ್ರ ಟೆಂಪಲ್ ಡೈಲಿ ತಿಂಗಳ 100 ರೂಪೀಸ್ ಆಗ್ತಾಯಿದೆ. ಇನ್ನು ಈಗ ಫ್ರೆಂಡ್ಸ್ ನಾನು ವರ್ಷಕ್ಕೊಂದ್ಸಲ ರಾಘವೇಂದ್ರಿಗೆ ಹೋದಾಗ ಅಲ್ಲೇ 500 ಹಾಕ್ಕೊಡ್ತೀನಿ. ಇನ್ನು ಇಲ್ಲಿ ಧರ್ಮಸ್ಥಳಕ್ಕೆ ಫ್ರೆಂಡ್ಸ್ ನನಗೆ 5,000 ಸ್ಯಾಲ್ರಿ ಇದ್ದಾಗಿಂದನೂ 101 ರೂಪಾಯಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದಕ್ಕೆ ಈಗ 1,001 ರೂಪಾಯಿಗೆ ಬಂದಿದೆ. ಇನ್ನು ಫ್ರೆಂಡ್ಸ್ ನಾನು 1,001 ರೂಪಾಯಿನೇ ಯಾವಾಗಲೂ ಆ ದೇವ್ರಿಗೆ ಹಾಕೋದು. ಇನ್ನು ಎಲ್ಲ ಪೂಜೆ ತುಂಬ ಚೆನ್ನಾಗಿ ನಡೀತು ಫ್ರೆಂಡ್ಸ್. ಪೂಜೆ ಮಾಡಿಕೊಟ್ರು, ಅವರು ನಮಗೆ ಹಾರೈಸಿದ್ರು, ಹರಿಸಿದ್ರು, ತುಂಬ ಚೆನ್ನಾಗಿ ಆಶೀರ್ವಾದ ಮಾಡಿದ್ರು. ಎಲ್ಲ ಪೂಜೆ ಮುಗಿಯೋಷ್ಟರಲ್ಲಿ ಫ್ರೆಂಡ್ಸ್ 1:30 ಆಯಿತು. ಆಮೇಲೆ ಈ ಬಿಸಿಲಲ್ಲಿ ನೀವೇ ನೋಡಿದ್ದೀರಲ್ಲ, ಅವ್ರಿಗೆ ಸ್ವಲ್ಪ ಲೆಮನ್ ಜ್ಯೂಸ್ ಮಾಡಿಕೊಟ್ಟೆ, ಕುಡಿದ್ರು. 2 ಜನ ಬಂದಿದ್ದರು. ಆಮೇಲೆ ಹೋಮ ಎಲ್ಲನೂ ಹಾಕಿದ್ರು, ಮನೆ ಫುಲ್ ಹೊಗೆ ಥರ ಆಗೋಯ್ತು. ಎಲ್ಲನೂ ಪೂಜೆ ಮಾಡಿಕೊಟ್ರು ಫ್ರೆಂಡ್ಸ್. ದೇವ್ರಂತೂ ಎದ್ದು ಕಾಣಿಸ್ತೈತೆ. ಆಲ್ರೆಡಿ ನಾನು ನಿಮಗೆ ವೀಡಿಯೋನ ಹಾಕಿದ್ದೀನಿ, ಅದನ್ನು ನೋಡ್ಬೋದು. ತುಂಬ ಚೆನ್ನಾಗಿ ನಮಗೆ ಪೂಜೆ ಮಾಡಿಕೊಟ್ರು ನಮ್ಮ ಪೂಜಾರು. ಅವ್ರಿಗೂ ಆ ದೇವರ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ಇನ್ನು ಫ್ರೆಂಡ್ಸ್ ನಾವಂತೂ ನೋಡಿ ಇಲ್ಲಿ ನಿಮ್ಮ ಮುಂದೆನೇ ತೋರಿಸ್ತಾ ಇದ್ದೀನಿ. ಇನ್ನು ಈ ಸೀರೆ ಬಗ್ಗೆ ನಿಮ್ಗೆ ಹೇಳಕ್ಕೆ ಬಂದಿದೆ ಫ್ರೆಂಡ್ಸ್. ಇದು ನೋಡಿ, ಇದರಲ್ಲೇ ಡಿಸೈನ್ ಎಲ್ಲ ಇದೆ, ನಾನೇನು ಡಿಸೈನ್ ಹಾಕ್ಸಿಲ್ಲ. ಪಲ್ಲುನಲ್ಲೂ ಡಿಸೈನ್ ಇದೆ. ಇನ್ನು ಫ್ರೆಂಡ್ಸ್ ಇದು ಇಲ್ಲಿ ಸೆರಗಲ್ ಮಾತ್ರನೇ ಡಿಸೈನ್ ಬಂದಿರೋದು. ಇನ್ನು ಫ್ರೆಂಡ್ಸ್ ಈ ಕಡೆ ಎಲ್ಲ ಆಫ್ ಆ್ಯಂಡ್ ಆಫ್ ಬಂದಿದೆ ಅಷ್ಟೇ ಫ್ರೆಂಡ್ಸ್. ಇದು ನಂದು ಕ್ರಿಸ್ಮಸ್ ಗಿಫ್ಟ್ ಕೊಟ್ಟಿದ್ರು. ಕ್ರಿಸ್ಮಸ್ ಹಬ್ಬದಲ್ಲಿ ನನಗೆ ಫ್ರೆಂಡ್ಸ್ 2-3 ಸ್ಯಾರಿ ಬಂದಿತ್ತು ಅಂತ ನಿಮ್ಗೆ ಹೇಳಿದ್ನಲ್ಲ, ಇವತ್ತು ಈ ಪೂಜೆಗೆ ಉಟ್ಕೊಂಡೆ. ಇನ್ನು ಫ್ರೆಂಡ್ಸ್ ಈ ವರ್ಷ ನೋಡಿ, ಇವತ್ತು ಅಕ್ಷಯ ತಿಥಿ. ನಾವೇನು ಒಡವೆ ಯಾವಾಗಲೂ ತಗೊಳ್ಳಲ್ಲ ಫ್ರೆಂಡ್ಸ್. ನಾನೊಂದು ಚಿಕ್ಕದು ಸೈಡ್ ಒಲೆ ತೊಗೋಬೇಕಿತ್ತು. ಅಷ್ಟರಲ್ಲಿ ಇವತ್ತು ನಮಗೆ ಪೂಜೆದೇ ಬಿಜಿ ಆಯ್ತಲ್ಲ, ನಾನು ಹೋಗಲಿಲ್ಲ. ಇನ್ನು ಫ್ರೆಂಡ್ಸ್ ತಗೋಬೇಕು ಅಂದ್ಕೊಂಡಿದ್ದೀನಿ. ಚಿಕ್ಕದು ಒಂದಿದೆ ಸೈಡು. ಇವತ್ತಾಗಲಿ. ಇನ್ನು ನಾಳೆ ಫ್ರೆಂಡ್ಸ್ ನಮ್ಮ ಹಬ್ಬ ಬಸವ ಜಯಂತಿ ಫ್ರೆಂಡ್ಸ್. ಈ ಬಸವ ಜಯಂತಿ ಹಬ್ಬದಲ್ಲಿ ನಮ್ಮೂರಲ್ಲಿ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ಕಣ್ಣಿಂದ ನೋಡೋಕ್ಕಾಗಲ್ಲ ಫ್ರೆಂಡ್ಸ್. ಯಾಕೆ ಅಂದರೆ ಅಷ್ಟು ಚೆನ್ನಾಗಿ ಪೂಜೆನ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಆದರೆ ಫ್ರೆಂಡ್ಸ್ ನಾವೇನೀಗ ಊರಿಗೆ ಹೋಗಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ನನ್ನ ಮನೇಲಿ ಪೂಜೆ ಇಷ್ಟ ಆಯಿತು. ನಿಮಗೆ ಯಾರೆಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನಿಮ್ಮ ಮನೇಲಿ ಏನಿರುತ್ತೋ, ನಿಮ್ಗೆ ಯಾವುದಾದ್ರೂ ಪೂಜೆ ಮಾಡಬೇಕು ಅನಿಸಿದ್ರೆ ನೀವು ಯಾರನ್ನೂ ಕೇಳಬೇಡಿ, ನಿಮ್ಮ ಮನಸ್ಸಿಗೆ ಅನಿಸಿದ್ದನ್ನ ಮಾಡಿ. ನನಗೆ ಫ್ರೆಂಡ್ಸ್ ತುಂಬಾ ಸಮಾಧಾನ ಇದೆ, ತುಂಬ ಸಂತೋಷವೂ ಆಯಿತು. ಯಾಕಂದರೆ ಫ್ರೆಂಡ್ಸ್ ನಮ್ಮ ಹತ್ರ ಏನೈತೆ ಅದರಲ್ಲೇ ನೆಮ್ಮದಿಯಾಗಿ ಪೂಜೆ ಮಾಡಿದ್ದಾರೆ. ಇನ್ನು ಫ್ರೆಂಡ್ಸ್ 3 ಸಲ ನಮಗೆ ಹೂವು ಆಗಿದೆ. ದೇವ್ರದ್ದು ಮಧ್ಯೆ ತಲೆ ಮೇಲೇ ಪೂಜೆ ಮಾಡ್ತಾನೆ ಫ್ರೆಂಡ್ಸ್ ನಮಗೆ 3 ಸಲ ಹೂವು ಆಗಿದೆ. ಆ ಸ್ವಾಮಿ ಸತ್ಯನಾರಾಯಣ ಸ್ವಾಮಿ ನೋಡಿ, ನಿಮಗೆ ಎಲ್ಲರಿಗೂ ನನ್ನ ವಿಡಿಯೋ ನೋಡ್ತಾ ಇರೋ ನಿಮ್ಗೆಲ್ರಿಗೂ ಆ ತಂದೆ ಒಳ್ಳೇದು ಮಾಡಲಿ. ನೀವೇನೇನು ಅಂದ್ಕೊಂಡಿದ್ದೀರಾ ಅದೆಲ್ಲ ಆಗಲಿ ನಿಮ್ಮ ಜೀವನದಲ್ಲಿ ಫ್ರೆಂಡ್ಸ್. ನಾವೇನೇ ಅಂದ್ಕೊಂಡ್ರು ದೇವ್ರ ಮುಂದೆ ಏನೈತೆ ಅಲ್ವಾ. ಹಂಗಾಗಿ ನಮಗೆ ಬೇಕಾಗಿರೋದೇನು ಮುಖ್ಯವಾಗಿ ನಮ್ಗೆ ಆರೋಗ್ಯ ಬೇಕು. ಕಷ್ಟಪಟ್ಟು ದುಡ್ಕೊಂಡು ತಿನ್ನೋಕ್ಕೆ ನೀವೆಲ್ಲ ಕಷ್ಟಪಡೋರು. ಆ ದೇವ್ರ ಹತ್ರ ನಾನು ಕೇಳೋದು ಅಂದರೆ ನಮಗೆ ನೀನು ಏನು ಕೊಡದೆ ಹೋದರೂ ಪರವಾಗಿಲ್ಲ, ಆರೋಗ್ಯ ಕೊಡು ಫ್ರೆಂಡ್ಸ್. ಈಗ ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ಕೋಟಿಗೆ ಸಮ. ಹಾಗಾಗಿ ಫ್ರೆಂಡ್ಸ್ ಇನ್ನು ಮಧ್ಯಾಹ್ನ ಒಬ್ಬಟ್ಟು ಬೇಯಿಸಿ ಅಡುಗೆ ಮಾಡಿ ರೈಸ್ ಎಲ್ಲ ತಿಂದು ಈಗ ಹಸಿದು ಕೋಸಂಬರಿ ಮಾಡ್ಕೊಂಡು ತಿಂದ್ವಿ. ಇನ್ನು ನಾವಿಬ್ಬರು ನಾನು ನನ್ನ ಮಗಳು ಎಲ್ಲಿಗೂ ಹೋಗಿಲ್ಲ. ಆಮೇಲೆ ಫ್ರೆಂಡ್ಸ್ ನಾನೇನು ಮಾಡಿದೆ, ಮಧ್ಯಾಹ್ನ 2 ಗಂಟೆ 2:30 ಆದಮೇಲೆ ಇಲ್ಲೇ ದೇವರು ಮುಂದೆನೇ ಒಂದು ಚಾಪೆ ಹಾಸ್ಕೊಂಡು ಡೋರೆಲ್ಲ ವಿಂಡೋಗಳೆಲ್ಲ ಓಪನ್ ಮಾಡಿದ್ವಲ್ಲ, ಅಲ್ಲೇ ಮಲ್ಕೊಬಿಟ್ಟೆ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿ ನಿದ್ದೆ ಬಂದಿದೆ. ಇನ್ನು ನಮ್ಮ ಮನೆ ಪೂಜೆದು ಇಷ್ಟ ಆಯಿತು. ಇದೆಲ್ಲ ನಿಮ್ಗೆ ಹೇಳ್ಬೇಕು ಅಂತ ಅನ್ನಿಸ್ತು. ಇನ್ನು ಫ್ರೆಂಡ್ಸ್ ವರ್ಷನೂ ನಮ್ಗೆ ಅವರೇ ಪೂಜೆ ಮಾಡ್ಕೊಡೋದು. ನಾವು ಯಾವಾಗ ಪೂಜೆ ಮಾಡಿಸಿದ್ರು ಸ್ವಲ್ಪ ಈ ಥರ ಹಬ್ಬದ ಟೈಮಲ್ಲಿ ಮಾಡ್ತೀವಲ್ಲ, ಆವಾಗ ಹೈಟ್ ಜಾಸ್ತಿ ಆಗುತ್ತೆ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಇನ್ನು ಫ್ರೆಂಡ್ಸ್ ಅವ್ರಿಗೆ ನಾವೊಂದು ಚಿಕ್ಕದು ಫ್ಯಾನ್ ಕೊಟ್ಟಿದ್ದೋ, ಯಾಕೆಂದರೆ ಹೊಗೆ ಮತ್ತು ಪೂಜೆ ಮಾಡ್ತಾಯಿದ್ರಲ್ಲ, ಅದನ್ನು ಮುಂದೆ ಇಟ್ಕೊಂಡೇ ಅವರು ಪೂಜೆ ಮಾಡಿದ್ರು. ಹಂಗಾಗಿ ಈ ವರ್ಷಕ್ಕೆ ಫ್ರೆಂಡ್ಸ್ ಇಷ್ಟು ಮಾಡಿದ್ದೀವಿ. ಆ ದೇವರೆಲ್ಲರಿಗೂ ಆಯಸ್ಸು ಕೊಟ್ಟು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ನಮಗೆ ಹಣ ಏನು ಮುಖ್ಯ ಅಲ್ಲ, ನಾವು ಹಣ ಆಸ್ತಿ ಬೇಕು ಅಂತ ಯಾವತ್ತೂ ಕೇಳ್ಕೊಬಾರ್ದು. ಆರೋಗ್ಯ ಕೊಡಲಿ ಫ್ರೆಂಡ್ಸ್, ಎದುರಿಸಿ ಬದುಕೋ ಶಕ್ತಿ ಕೊಡಲಿ ನಮಗೆ. ಎಲ್ಲೇ ಹೋದ್ರೂ ನಾವು ಹುಷಾರಾಗಿ ಬರೋ ಥರ ಕೊಡಲಿ ಆ ಭಗವಂತ ಅಂತ ನಾವು ಕೇಳ್ಕೊಳ್ಳೋಣ ಫ್ರೆಂಡ್ಸ್. ಏನು ದುಡ್ಡು ಇವತ್ತಿರುತ್ತೆ ನಾಳೆ ಹೋಗುತ್ತೆ, ಹಣ ಯಾರಿಗೂ ಶಾಶ್ವತ ಅಲ್ಲ. ಇನ್ನು ಫ್ರೆಂಡ್ಸ್ ನಾನು ವರ್ಷ ಮಾಡ್ತೀನಿ. ಇದು 4ನೇ ವರ್ಷ. ತುಂಬ ಚೆನ್ನಾಗಿ ಪೂಜೆ ಮಾಡಿ ಹೋಗಿದ್ದಾರೆ. ಇನ್ನು ಫ್ರೆಂಡ್ಸ್ ಈಗ ಬೂದ್ಗುಂಬಳಕಾಯಿ ಬಾಗಿಲಿಗೊಂದು ಕಟ್ಟಬೇಕು, ಬಾಗಿಲಿಗೊಂದು ಹೊಡಿಬೇಕು ಅಂತ ಹೇಳಿದ್ದಾರೆ. ಈಗ ಇನ್ನು ನಾನು ಬೂದ್ಗುಂಬಳಕಾಯಿ ಕಟ್ಟೋ ದಾರ ಬಂದು ಫ್ರೆಂಡ್ಸ್ ಅದು ವರ್ಷ ಬಿಸಾಕ್ಬಿಡ್ತೀನಿ, ನಾನು ಹಳೆಯದನ್ನು ಇಟ್ಕೊಳ್ಳಲ್ಲ. ಇನ್ನು ಫ್ರೆಂಡ್ಸ್ ಈ ವರ್ಷ 1 ವರ್ಷದ ಮೇಲೆ 2-3 ತಿಂಗಳು ಜಾಸ್ತಿ ಆಗಿತ್ತು. ಯಾಕೆ ಅಂತ ಅಂದರೆ ನಮಗೂ ಸ್ವಲ್ಪ ಟೈಮ್ ಸಾಕಾಗಿರಲಿಲ್ಲ ಮಾಡೋಕ್ಕೆ. ಹಂಗಾಗಿ ಇನ್ನು ನನ್ನ ಪೂಜೆ ಬಗ್ಗೆ ನಿಮ್ಗೆ ಹೇಳಿದ್ದೀನಿ ಫ್ರೆಂಡ್ಸ್. ನಿಮಗೆ ಏನು ಇಷ್ಟ, ನಿಮಗೆ ಯಾವ ಥರ ನೀವು ನಡೆಸ್ಕೊಂಡು ಬಂದಿರ್ತೀರಿ ಆ ಥರನೇ ಮಾಡಿ.
ನಾನು ನಡೆಸ್ಕೊಂಡಿರೋ ಪೂಜೆನ ಯಾವತ್ತೂ ಬಿಡಲ್ಲ. ಇನ್ನು ಫ್ರೆಂಡ್ಸ್ ಮುಂದಿನ ತಿಂಗಳು ನಮ್ಮ ಮನೆ ದೇವರು ವರ್ಷಕ್ಕೊಂದ್ಸಲಿನಾದರೂ ಫ್ರೆಂಡ್ಸ್ ನೋಡಬೇಕಲ್ಲ, ವರ್ಷಕ್ಕೊಂದ್ಸಲಿನಾದರೂ ಆನಂದಪ್ಪನ ದರ್ಶನ ಆಗಬೇಕಲ್ಲ, ಅದೊಂದು ನನ್ನ ಆಸೆ. ಅಲ್ಲಿಗೆ ಮುಂದಿನ ತಿಂಗಳು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಟ್ಟಲ್ಲಿ ಮುಂದಿನ ಫಸ್ಟ್ನೇ ವಾರ ಹೋಗ್ತೀನಿ ಫ್ರೆಂಡ್ಸ್. ಈ ಸತ್ಯನಾರಾಯಣ ಪೂಜೆ ನಿಮ್ಗೆ ಇಷ್ಟ ಆಯಿತು ಅಂತ ನಾನು ತಿಳ್ಕೊಂಡಿದ್ದೀನಿ. ನಿಮ್ಮ ಹತ್ರ ಇದ್ದರೆ ಮಾಡಿಸಿ ಫ್ರೆಂಡ್ಸ್. ಸತ್ಯನಾರಾಯಣ ಪೂಜೆಗೆ ಕರೀದೇ ಹೋಗ್ಬೇಕಂತೆ. ನಾನು ತುಂಬ ಎಲ್ಲೆಲ್ಲಿ ಪೂಜೆ ಮಾಡ್ತಾರೋ ಅಲ್ಲಿ ಹೋಗ್ತಾಯಿದ್ದೆ, ಈಗ ನಾನೇ ಮಾಡಿಸ್ತಾಯಿದ್ದೀನಿ. ಅದೊಂದು ಖುಷಿ ಐತೆ. ಆ ದೇವರು ನಿಮಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ. ನನ್ನ ಮನೇಲಿ ಇವತ್ತು ಸಂಡೇ ಪೂಜೆ ಇಷ್ಟ ಆಯಿತು, ಅದನ್ನು ನಿಮ್ಮ ಜೊತೆ ಹಂಚ್ಕೊಳಕ್ಕೆ ಬಂದಿದ್ದೀನಿ. ಇನ್ನು ಫ್ರೆಂಡ್ಸ್ ಏನು ತೆಗ್ದಿಲ್ಲ, ಎಲ್ಲ ಹಾಗೇ ಇದೆ. ಅವರು ಪೂಜಾರರು ಬೆಳಗ್ಗೆ ಬರ್ತೀವಿ, ಇದನ್ನೆಲ್ಲ ತೆಗಿತೀವಿ. ಸಾಯಂಕಾಲ ನೀವು ಮನೆಯ ಫ್ರೆಂಡ್ಸ್ ದೀಪ ಕಂಟಿನ್ಯೂ ನೈಟೆಲ್ಲ ಉರಿಸ್ತೀವಿ. ಈಗ ಸಾಯಂಕಾಲ 6 ಗಂಟೆಗೆ ನಾನು ನನ್ನ ಮಗಳಿಗೆ ಗಂಧದ ಕಡ್ಡಿ ಕರ್ಪೂರ ಸಾಂಬ್ರಾಣಿನ ಹಚ್ಚಿದ್ವಿ. ಇನ್ನೆಲ್ಲನೂ ಅವರೇ ಮಾಡ್ಬಿಟ್ಟು ಹೋಗಿದ್ರಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ನಮ್ಮ ಮನೆ ಸತ್ಯನಾರಾಯಣ ಪೂಜೆ ಇಷ್ಟ ಆಯಿತು. ಇನ್ನು ಆ ಸತ್ಯನಾರಾಯಣ ಸ್ವಾಮಿ ದೇವರು ನಿಮಗೆ ಎಲ್ರಿಗೂ ಒಳ್ಳೇದು ಮಾಡಲಿ, ನಮಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಇನ್ನು ಫ್ರೆಂಡ್ಸ್ ನೋಡಿದ್ರಲ್ಲ, ನನ್ನ ವಿಡಿಯೋ ಇಷ್ಟ ಆಗಿತ್ತು. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವಿಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್.